ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಂದು ಕಿಚನ್ಗೆ ಹೆಲ್ಪ್ಫುಲ್ ಆಗುವಂಥ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ, ಅದು ಇವತ್ತು ರಿಸೀವ್ ಆಯಿತು. ಅದು ಏನಂದರೆ ಇದು ಒಂದು ಸೋಪ್ ಸ್ಟ್ಯಾಂಡ್. ಇದು ಅಡ್ಜಸ್ಟೇಬಲ್ ಆಗಿ ಬರುತ್ತದೆ, 3 ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ತಿರೋ ಹಂಗೆ 18mm, 24mm ಆ್ಯಂಡ್ 28mm ಟ್ಯಾಬ್ದ ಸೈಜ್ ಏನಿರ್ತದೆ ಆ ಸೈಜಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬೋದು. ಇಲ್ಲಿ ನೋಡ್ರಿ, ನನ್ನ ಮಗ ಅವ್ನ ಟಾಯ್ಸ್ ಬಿಟ್ಟು ಬರೀ ಕಿಚನ್ದು ಐಟಮ್ಸ್ಗಳಾಗಲಿ, ಇವು ಪಾತ್ರೆಗಳಾಗಲಿ ತೊಗೊಂಡು ಆಟ ಆಡೋದೊಂದೇ ಕೆಲಸ ಇವನಿಗೆ. ಅವ್ನ ಟಾಯ್ಸ್ ಅಂತೂ ಬೇಕೇ ಆಗಲ್ಲ ಇವನಿಗೆ. ಯಾವಾಗ ನೋಡ್ರೂ ಕಿಚನ್ ಟಾಯ್ಸ್ಗಳೇ ತೊಗೊಂಡು ಆಟ ಆಡ್ತಾ ಇರ್ತಾನೆ. ಬನ್ನಿ ಇದಕ್ಕೆ ಫಿಟ್ ಮಾಡೋಣಂಥ ಟ್ಯಾಪಿಗೆ. ನನ್ನ ಕಿಚನ್ ಟ್ಯಾಪ್ ಸೈಜ್ 24mm ಇರೋದ್ರಲ್ಲಿಂದ ನಾ ಫಸ್ಟ್ ಒಂದು ಹಾಕಿ 28mm ಹಾಕಿ ಆಮೇಲೆ 24mm ಸೆಟ್ ಮಾಡ್ಕೋಬೇಕು. ಹಾಗಾಗಿ ನಾನು ಸೆಟ್ ಮಾಡ್ಲತ್ತೀನಿ. ವರ್ಕ್ ಆಗ್ತದ ಇಲ್ಲ ಅಂಥೇಳಿ ನನಗೂ ಒಂದು ಕ್ಯೂರಿಯಾಸಿಟಿ ಅದ, ನೋಡೋಣ ವರ್ಕ್ ಆಗ್ತದ ಏನಿಲ್ಲ ಅಂಥೇಳಿ. ಇದು ಒಂದು ಸ್ವಲ್ಪ ನಂಗೆ ಹಾಕ್ಲಿಕ್ಕೆ ಬರಲ್ಲೋಗಿತ್ತು, ಕಷ್ಟ ಆಗ್ಲಿತ್ತಿತ್ತು ಹಾಕ್ಲಿಕ್ಕೆ. ಹಾಗಾಗಿ ತೆಗೆದು ಹಾಕೋದು ಮಾಡ್ತಾಯಿದ್ದೆ. ಇದು ನೋಡ್ರಿ, ಹಾಕಿದ ಬಳಕ ಈ ಟೈಪ್ ಕಾಣಿಸ್ತದ. ಟ್ಯಾಪಿಗೆ ಹಾಕಿದ ಬಳಕ ಫೈನಲಿ ಹಾಕಿಬಿಟ್ಟೆ. ಹಾಗೆ ಇದು ನೋಡೋಣ, ಇದು ಭೀ ಸಣ್ಣದೊಂದು ಹಾಕಿ ನೋಡಮ್ಮಿ. ಲಾಸ್ಟ್ ಸೈಜ್ 18mm ಕರೆಕ್ಟಾಗಿ ಕುಂಡಿರ್ತದ ಇಲ್ಲ ಅಂಥೇಳಿ. ಕರೆಕ್ಟಾಗಿ ಕುಂತ್ಬಿಡ್ತು. ಇದೇನು ಒಂದು ಸರಿಯಾಗಿ ತಾಳ್ತದ. ಸೋಪ್ ಒಳಗಿಟ್ರೂ ಏನು ಬೀಳಲ್ಲ ಅನ್ನಿಸ್ತದ, ಒಜ್ಜಿ ಚಂದ ತಾಳ್ತದ ಅನ್ನಿಸ್ಲತ್ತದ. ಇದು ಟ್ಯಾಪಿಗೆ ಹಾಕಿ ಹಿಂಗೆ ತಿರ್ಗಿಸ್ಬಿಟ್ರೆ ಫಿಟ್ ಆಗಿಬಿಡ್ತದ. ಬನ್ನಿ ಹಾಕಿ ನೋಡಮ್ಮಿ. ಇದು ನನ್ನ ಟ್ಯಾಪ್ದು ಹಾಕ್ಲತ್ತೀನಿ. ಫಿಟ್ ಆಗ್ತದ ಇಲ್ಲ ಅಂತ ಟ್ರೈ ಮಾಡಿ ನೋಡ್ತೀನಿ, ಹಾಗೆ ಬರ್ತದ ಇಲ್ಲ ಅಂತೇಳಿ. ಮತ್ತು ದುಡ್ಡೆಲ್ಲ ವೇಸ್ಟ್ ಆಗಬಾರ್ದು, ಶಾಪಿಂಗ್ ಮಾಡಿದ್ದು ಮತ್ತು ರಿಟರ್ನ್ ಹಾಕೋ ಅದೆಲ್ಲ ಮಾಡಬೇಕಾಗ್ತದೆ. ಫೈನಲಿ ಹಾಕ್ದೆ, ಕರೆಕ್ಟಾಗಿ ಫಿಟ್ಟಾಗಿ ಕೂತದ. ನೀವು ನೋಡ್ಬೋದು ಇಲ್ಲಿ ವಿಡಿಯೋದೊಳಗೆ. ಸಮೀಪ ತೊಗೊಂಡೋಗಿನೂ ತೋರಿಸ್ಲತ್ತೀನಿ. ಸರಿಯಾಗಿ ಕೂತ್ಬಿಟ್ಟದ. ಇದ್ರಾಗ ಆರಾಮಾಗಿ ಸೋಪು ಆಯಿತು, ಪಾತ್ರೆ ತಿಕ್ಕೋದು ಅದು ಎಲ್ಲ ಆರಾಮಾಗಿ ಇಡ್ಬೋದು. ನಿಮಗೇನಾದರೂ ನಾ ಮಾಡ್ತಿರೋ ವೀಡಿಯೋಗಳು ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.